ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಷ್ಟ್ರ ರಾಜಕಾರಣದಲ್ಲೂ ಗ್ಯಾರಂಟಿ ಮೇನಿಯಾ ಶುರುವಾಗಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಎಲ್ಲೆಲ್ಲೂ ಗ್ಯಾರಂಟಿಯದ್ದೇ ಅಬ್ಬರ. ದೇಶದಲ್ಲಿ ಜೋರಾಗಿದೆ ಗ್ಯಾರಂಟಿ ಹವಾ. ಗ್ಯಾರಂಟಿಗೆ ರಾಷ್ಟ್ರ ನಾಯಕರು ಫುಲ್ ಫಿದಾ ಆಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ, ಅತ್ತ ಮೋದಿ ಅವರ ಗ್ಯಾರಂಟಿ, ಮತ್ತೊಂದ್ ಕಡೆ ಶುರುವಾಯಿತು ಕೇಜ್ರಿವಾಲ್ ಕಿ ಗ್ಯಾರಂಟಿ. ಜೈಲಿಂದ ಹೊರ ಬರ್ತಾ ಇದ್ದಂತೆ ಕೇಜ್ರಿವಾಲ್ಗೆ ಗ್ಯಾರಂಟಿ ಕ್ರೇಜ್ ಶುರುವಾಗ್ಬಿಟ್ಟಿದೆ. ಮೋದಿಗೆ ಗ್ಯಾರಂಟಿ ಟಕ್ಕರ್ ಕೊಟ್ಟ ಕೇಜ್ರಿವಾಲ್ ಇಂಡಿಯಾ ಗೆದ್ರೆ 10 ಗ್ಯಾರಂಟಿ ಫಿಕ್ಸ್. ಲೋಕ ಅಖಾಡದಲ್ಲಿ ಕೇಜ್ರಿವಾಲ್ ಗ್ಯಾರಂಟಿ ಪಂಗ. ಹಾಗಾದ್ರೆ ಕೇಜ್ರಿವಾಲ್ ಗ್ಯಾರಂಟಿಯಲ್ಲಿ ಏನೇನಿದೆ, ಆ 10 ಗ್ಯಾರಂಟಿಗಳು ಏನೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಈಗ. 1, ಆರ್ಥಿಕವಾಗಿ ಹಿಂದುಳಿದವರಿಗೆ 200 ಯೂನಿಟ್ ಉಚಿತ ವಿದ್ಯುತ್ತನ್ನ ನೀಡಲಾಗುತ್ತೆ. 2ನೇ ಗ್ಯಾರಂಟಿ, ಸರ್ಕಾರಿ ಶಾಲೆ ಉನ್ನತೀಕರಣ, ಪ್ರತಿ ಮಗುವಿಗೆ ಉಚಿತ ಶಿಕ್ಷಣವನ್ನ ನೀಡಲಾಗುತ್ತೆ. 3ನೇ ಗ್ಯಾರಂಟಿ, ಗ್ರಾಮಗಳಲ್ಲಿ ಮೊಹಲ್ಲಾ ಚಿಕಿತ್ಸಾಲಯ, ಜಿಲ್ಲಾ ಆಸ್ಪತ್ರೆಗೆ ಅಂದ್ರೆ ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೆ ಏರಿಸುವಂತ ಒಂದು ಯೋಜನೆ ಇದು. 4ನೇ ಗ್ಯಾರಂಟಿ, ಚೀನಾದಿಂದ ಭೂಮಿ ಮರಳಿ ಪಡೆಯಲು ರಾಜತಾಂತ್ರಿಕ ನೀತಿಯನ್ನ ಅನುಸರಿಸಲಾಗುತ್ತೆ. 5ನೇ ಗ್ಯಾರಂಟಿ, ಅಗ್ನಿವೀರ್ ಯೋಜನೆಯನ್ನ ಸ್ಥಗಿತಗೊಳಿಸುತ್ತೇವೆ. 6ನೇ ಗ್ಯಾರಂಟಿ, ಸ್ವಾಮಿನಾಥನ್ ವರದಿಯ ಆಧಾರದ ಮೇಲೆ ಬೆಳೆಗಳ ದರವನ್ನ ನಿಗದಿ ಮಾಡಲಾಗುತ್ತೆ. 7ನೇ ಗ್ಯಾರಂಟಿ, ದೆಹಲಿಗೆ ಸಂಪೂರ್ಣ ರಾಜ್ಯದ ಸ್ಥಾನಮಾನವನ್ನ ನೀಡಲಾಗುತ್ತೆ. 8ನೇ ಗ್ಯಾರಂಟಿ, ವಾರ್ಷಿಕವಾಗಿ 2 ಕೋಟಿ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡಲಾಗುತ್ತೆ. 9ನೇ ಗ್ಯಾರಂಟಿ, ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಲಾಗುತ್ತೆ. ಆ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು 10ನೇ ಗ್ಯಾರಂಟಿ, PMLA ನಿಯಮ ರದ್ದುಪಡಿಸಲಾಗುತ್ತೆ. GST ಸರಳೀಕರಣ ಮಾಡಿಕೊಡ್ತೀವಿ ಅಂತ ಹೇಳಿ 10 ಗ್ಯಾರಂಟಿಗಳನ್ನ ಇಲ್ಲಿ ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.